ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಯಾಕೆ ಇವತ್ತು ಬೋರ್ಡ್ ಮ್ಯಾಗ ಏನೂ ಬರೆದಿಲ್ಲ ಅಂತೀರಿ, ನಾನು ಹಾಕಿಸ್ಬಿಟ್ಟಿನಿ. ಯಾಕಂದ್ರೆ ಇದೇನು ಕ್ಲಾಸ್ ಅಲ್ಲ, ಇದು ಒಂಥರ ವ್ಯಕ್ತಿತ್ವ ವಿಕಸನಕ್ಕಾಗಿ ತೆಗೆದುಕೊಂಡ ಒಂದು ಸೆಷನ್. ಯಾಕಂದ್ರೆ ವೀಕ್ಲಿ ಒನ್ ಟೈಮು ಈ ಥರ ಸೆಷನ್ ತುಣು ಅಂತ ವಿಚಾರ ಮಾಡೀನಿ. ಅದಕ್ಕೆ ಈ ಸೆಷನ್ನು ಒಂದು ತಿಳ್ಕೊರಿ. ಫಸ್ಟ್ ನಾವೇನು ನೋಡೋಣ, ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಅವೈಲೇಬಲ್ ಇನ್ ಗೋರ್ಮೆಂಟ್ ಸೆಕ್ಟರ್. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಷ್ಟು ವೇಕೆನ್ಸಿ ಇದಾವೆ ಅದನ್ನು ಮೊದಲು ನೋಡೋಣ. ಆಮೇಲೆ ನೀವು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಇವಾಗ ನಮಗೆ ಬಂದ ಮಾಹಿತಿ ಪ್ರಕಾರ ಇವಾಗ ಆಲ್ರೆಡಿ SSC 25,487 ಕನ್ಫರ್ಮ್ ಮಾಡಿದ್ದಾರೆ. ಇದನ್ನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿರ್ತೀರಿ ಅಂತ ಅನ್ಕೊತೀನಿ. ಇನ್ನು ಕರ್ನಾಟಕದಲ್ಲಿ ಮೊನ್ನೆ ಸೆಷನ್ ನಡೆದಿದೆ. ಸೆಷನ್ ಒಳಗಡೆ ನೀವು ಕ್ವಶನ್ ಕೇಳಿದಾರೆ, ಎಷ್ಟು ವೇಕೆನ್ಸಿ ಇದಾವೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ, ಎಷ್ಟು ವೇಕೆನ್ಸಿ ಇದಾವೆ ಸರ್ಕಾರಿ ನೌಕರಿ, ಎಷ್ಟು ಖಾಲಿ ಇದಾವೆ ಅಂತ ಕೇಳಿದಾರೆ. ಅವ್ರು ಕೊಟ್ಟ ಉತ್ತರ 2,84,881. ಓಕೆ, ಅಷ್ಟೆಲ್ಲ ಪೋಸ್ಟ್ ಒಬ್ಬರಿಗೆ ತುಂಬ್ಕೊಂತಾರೆ ಗೌರ್ಮೆಂಟ್ನವರು, ಸರ್ಕಾರದವರು ತುಂಬ್ಕೊಳಂಗಿಲ್ಲ, ಖಜಾನೆ ಇಲ್ಲ. ಅದಕ್ಕೆ ಏನು ಮಾಡ್ಯಾರ, ಹಣಕಾಸುದವ್ರು ಏನು ಮಾಡ್ಯಾರ, ಕೆಲವೊಂದಿಷ್ಟು ಪೋಸ್ಟಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅಪ್ರೂವಲ್ ಕೊಟ್ಟ ಪೋಸ್ಟ್ಗಳೆಷ್ಟು? 24,300. 24,300. ಇವಾಗಲೇ ಒಳ ಮೀಸಲಾತಿ ಜಾರಿ ಮಾಡ್ಯಾರ. ಕರ್ನಾಟಕ ಸರ್ಕಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ಯಾರ. ಅದು ನಿಮ್ಗೆ ಗೊತ್ತು. ನಿಮ್ಮ ಕೆಟಗರಿ ಒಳಗೆ ನೀವು ಜಾಸ್ತಿ ಫೈಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಲ ಸ್ವಲ್ಪ ಕಾಂಪಿಟೇಷನು ಸ್ಲೋ ಆಗುತ್ತೆ. ಆ ಥರ ಇಲ್ಲ, ಬಟ್ ಮಾಡಲೇಬೇಕು. ಓಕೆ, ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಗ್ರಾಮ ಆಡಳಿತ ಅಧಿಕಾರಿ 311 1,113 ಪೋಸ್ಟು ಸದ್ಯದಲ್ಲೇ ಕನ್ಫರ್ಮ್ ಮಾಡೋರು ಅದ. ಇದು ಕೂಡ ತಯಾರಿ ಮಾಡಿರಿ. ಈ 12 ಮತ್ತು ಇದೇ ಡಿಸೆಂಬರ್ 12ರಂದು ಗ್ರೂಪ್ ಡಿ RRB ಗ್ರೂಪ್ ಡಿ ಅಪ್ರೂವ್ಡ್ ವೇಕೆನ್ಸಿ ಎಷ್ಟಿದಾವೆ? 22,000 ಕನ್ಫರ್ಮ್ ಮಾಡ್ತೀನಿ ಅಂತ ಇನ್ಫಾರ್ಮೇಷನ್ ಬಂದೈತಿ. ಈ ಟೋಟಲ್ ಎಷ್ಟಾಯಿತು? 72,000. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಎಷ್ಟಾಗಿತ್ತು? 72,900 ಪೋಸ್ಟ್ ಇದಾವೆ. ಎಷ್ಟಿದಾವೆ? 72,900 ಪೋಸ್ಟ್ ಇದಾವೆ. ಆದರೆ ನೀವೇನು ಮಾಡ್ತೀರಿ, 72,900 ಪೋಸ್ಟಿಗೆ ಕಾಂಪೀಟ್ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ? ನಿಮ್ಮ ಪ್ರಕಾರ SSC ಮತ್ತು RRB ಗ್ರೂಪ್ RRD ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ದು ಗ್ರೂಪ್ ಡಿ ಮತ್ತು SSC ನಿಮ್ಗೆ ಲೆಕ್ಕಕ್ಕೆ ಇಲ್ಲ. ಬಟ್ ಅವೆರಡು ಕೂಡಿದಾಗ ಎಷ್ಟಾಗುತ್ತಾ? ಸರಿ ಸುಮಾರು 47,487. ನಿಯರ್ಲಿ ಲೆಕ್ಕ ಇಡ್ರಿ, 47,500 ಅಂತ ಲೆಕ್ಕ ಇಡ್ರಿ. ಓಕೆ, ಇಷ್ಟು ಪೋಸ್ಟ್ಗಳನ್ನ ಏನು ಮಾಡ್ಬಿಡ್ತೀರಿ, ನೀವು ಬಿಟ್ಟು ಕೊಡ್ತೀರಿ. ಯಾಕೆ ಹೇಳ್ರಿ, ನಿಮ್ಮ ಕಡೆ ಆ ಓದು ಮೆಥಡಾಲಜಿ ಗೊತ್ತಿಲ್ಲ. ಉತ್ತರ ಭಾರತೀಯರ ಜೊತೆ ಯಾವ ಥರ ಕಾಂಪಿಟೇಷನ್ ಮಾಡಬೇಕು, ಎಷ್ಟು ಪ್ರಿಪೇರ್ ಮಾಡಿರ್ಬೇಕು ಅನ್ನೋದು ನಿಮಗೆ ಗೊತ್ತೇ ಇಲ್ಲ. ಸಲೀಸಾಗಿ ಇಷ್ಟು ಪೋಸ್ಟ್ ಅವ್ರಿಗೆ ಬಿಟ್ಟು ಕೊಟ್ಟು ಬಿಡ್ತಾರೆ. ಅದಕ್ಕೆ ನೀವು ಯಾವುದೋ ರೈಲ್ವೆ ಸ್ಟೇಷನ್ದಾಗ ಹೋಗ್ರಿ, ಅಲ್ಲಿ ಯಾರು ಸಿಗ್ತಾರೆ ನಿಮ್ಗೆ? ಅಪ್ಕ ನಾಮ್ ಕ್ಯಾ ಹೇ ಅನ್ನೋರ ಸಿಗ್ತಾರೆ. ನಿನ್ನ ಹೆಸರೇನು? ನಮ್ಮೂರ ಅನ್ನೋರು ಸಿಗೋದಿಲ್ಲ. ಯಾಕಂದ್ರೆ ನಿಮ್ಮ ಪ್ರಿಪ್ರೇಷನ್ ಹಂಗೈತೆ. ಇವಾಗ ನೋಡ್ರಿ, ಇಲ್ಲಿ ಎಷ್ಟಾಯಿತು? ಇಲ್ಲಿ ನಮ್ಮದು ನ್ಯೂ ಫೈಟ್ ಮಾಡೋದೆಷ್ಟು? ಓನ್ಲಿ 25,000 ಅಂತ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು. ಓಕೆ, ಬಟ್ ನಾನೇನು ಹೇಳ್ತಿರೋದು, ಈ 72,900ಕ್ಕೂ ಫುಲ್ ಕಾಂಪಿಟೇಷನ್ ಮಾಡಿರಿ, ಅಪ್ಲೈ ಮಾಡಿರಿ, ನಿಮ್ಮ ಸ್ಟಡಿ ಚೆನ್ನಾಗಿರಲಿ. ಅವಾಗೇನಾಗುತ್ತಾ, ನೀವು ರೇಸಲ್ಲಿ ಇರ್ತೀರಿ. ಇವಾಗ ಒಂದು ವಿಷಯ ತಿಳ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಯಾಕೆ ಉತ್ತರ ಭಾರತೀಯರು ಸೆಲೆಕ್ಷನ್ ಜಾಸ್ತಿ ಆಗ್ತಾರೆ, ನಾವು ಸೌತ್ನವ್ರು ಆಗಂಗಿಲ್ಲ, ದಕ್ಷಿಣ ಭಾರತದವ್ರು ಆಗಂಗಿಲ್ಲ, ಸ್ಪೆಷಲಿ ಕರ್ನಾಟಕದವ್ರು ಯಾಕೆ ಆಗಂಗಿಲ್ಲ ಅನ್ನೋದು ನಿಮ್ಗೆ ತಿಳುವಳಿಕೆ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗೈತೆ ಅಂದ್ರೆ, ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕು. ಅಕಾಡೆಮಿಕ್ ಅಂದ್ರೆ ನಿಮ್ಮ ಶಿಕ್ಷಣದ ಆ ವರ್ಷದ ಯಾವ ತರಗತಿಯಲ್ಲಿ ಓದ್ತಿರ್ತೀರಿ ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕು, ಶಾಲೆ ಅನಿಸ್ಕೋಬೇಕಷ್ಟೇ. ಬಟ್ ಅಲ್ಲೇ ಸ್ಕೂಲಲ್ಲಿ ಆಯಿತು, ಕಾಲೇಜಲ್ಲಿ ಆಯಿತು, ನೀವು ಗೋರ್ಮೆಂಟ್ ಜಾಬ್ ಹೆಂಗೆ ಪಡಿಬೇಕು ಅನ್ನೋದು
ಯಾರು ಹೇಳ್ಕೊಡ್ತಾ ಇಲ್ಲ. ಅಲ್ಲೇ ನಾವು ಹಿಂದುಳಿದೀವಿ. ಹಂಗಾಗಿ ಏನಾಗುತ್ತೆ, ಕೇಂದ್ರ ಸರ್ಕಾರ ನೌಕರಿ ನಮಗೆ ಕನಸಾಗತ್ತೆ. ಒಂದು ತಿಳ್ಕೊರಿ, ನಮಗೆ ತಿಳುವಳಿಕೆ ಬರೋದು ಯಾವಾಗ? ಸರ್ಕಾರ ನೌಕರಿ ಬಗ್ಗೆ ತಿಳುವಳಿಕೆ ಬರೋದು ಯಾವಾಗಪ್ಪ? 16 + 2 + 3 ಆದ್ಮೇಲೆ. ಎಷ್ಟು? 21 ಇಯರ್ಸ್ ಆದಮೇಲೆ. ಇದು ನಿಮ್ಗೆ ಗೊತ್ತಲ್ಲ, ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತ. 16 ಇಯರ್ಸಿಗೆ SSLC ಮುಗಿತೈತೆ ನಿಮ್ಮದು, ಆಮೇಲೆ PUC, ಆಮೇಲೆ ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅನ್ನೋದು ವಿಚಾರ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಅವಾಗಲೇ ಕಾಲ್ ಮಿಂಚ್ ಎಷ್ಟಾಗಿರ್ತೈತಿ? 21 ವರ್ಷ ಆಗಿರ್ತೈತಿ. ಇದಕ್ಕೆ ನೀವು ಒಂದು ವೇಳೆ ಬೇಸಿಕ್ ಆಲ್ರೆಡಿ ನೀವು ತರೋ ಇದ್ರಿ ಅಂದ್ರೆ, ಚೆನ್ನಾಗಿ ವರ್ಕ್ ಮಾಡಿ ಓದಿದ್ರಿ ಅಂದ್ರೆ, +3 or 4 ಇಯರ್ಸ್ ಅಲ್ಲಿ ನಿಮಗೆ ಗೋರ್ಮೆಂಟ್ ನೌಕರಿ ನಿಮ್ಗೆ ಸಿಗ್ತೈತಿ. ಅಂದ್ರೆ ನೀವು ಗೋರ್ಮೆಂಟ್ ನೌಕರಿ ಪಡೆಯೋಕೆ ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. ಇಲ್ಲ, ನಾ ಇನ್ನೂ ಸ್ವಲ್ಪ ವೀಕ್ ಅದೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಜನ ಕಡೆ ಬಯಸ್ಕೋಬೇಕು. ಬಯಸ್ಕೊಂಡ ಮೇಲೆ ಓದೋಕೆ ಕುಂದ್ರಬೇಕನ್ನ ಅವ್ರು ಏನು ಮಾಡ್ತಾರೆ, ಇನ್ನೊಂದು 2 ಇಯರ್ಸ್ ತೊಗೊಂತಾರೆ. 23 ಜ್ಞಾನೋದಯ ಆಗತ್ತಾ, +3 ಮಾಡ್ರಿ, 27 ಗೋರ್ಮೆಂಟ್ ಜಾಬ್ ತೊಗೊಂತಾರೆ. ಇವ್ರಿ ತೊಗೊಂತಾರ ಅಂತ ನಾ ಎದಕ್ಕೆ ಹೇಳತ್ತೀನಿ ಅಂದ್ರೆ, ವೆರಿ ಡೆಡಿಕೇಟೆಡ್ ಇದ್ರೆ ಮಾತ್ರ ಇದು ಸಾಧ್ಯ. ಅದು ನೀವು ಡೆಡಿಕೇಟೆಡ್ ಇಲ್ಲ ಅಂದ್ರೆ ಅದು ಕೂಡ ಸಾಧ್ಯವಿಲ್ಲ. ಅದಕ್ಕೆ ಇಂದಿನ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸ್ವಲ್ಪ ಚೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಶಿಕ್ಷಕರು ಕೂಡ ಹುರಿದುಂಬಿಸ್ಬೇಕು. ವಿದ್ಯಾರ್ಥಿಗಳಿಗೆ ಯಾವ ಥರ ಓದಬೇಕು, ಹೆಂಗೆ ತಯಾರು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ಬೇಕು. ನಾನು ಕೇಳಿಪಟ್ಟಿರುವ ಪ್ರಕಾರ ಉತ್ತರ ಭಾರತೀಯರು ಏನು ಮಾಡ್ತಾರೆ, ಅಪ್ ಟು SSLC ಸ್ಕೂಲಿಗೆ ಹೋಗ್ತಾರೆ. SSLC ಮಟ್ಟಕ್ಕೆ ಹೋಗೋ ಮಟ್ಟ ಏನಾಗುತ್ತೆ, ಅವ್ರಿಗೆ ಒಂದು ಜ್ಞಾನ ಅನ್ನೋದು ಬರ್ತದೆ, ಬೇಸಿಕ್ ನಾಲೆಜ್ ಬಂದ್ಬಿಡ್ತಾವೆ. ಬೇಸಿಕ್ ನಾಲೆಜ್ ಬಂದ ಮೇಲೆ ಏನು ಮಾಡ್ಬಿಡ್ತಾರೆ ಅವರು, PUC ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. PUC ಅಡ್ಮಿಷನ್ ಮಾಡಿ ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 16 ಆಯ್ತು ಅವರಿಗೆ, ಇದು ಒಂದು 2 ವರ್ಷ. ಈ PUC ಜೊತೆ ಏನು ಮಾಡ್ತಾರೆ ಅವರು, ಒಂದು ITI ಕೂಡ ಹಚ್ಚಿರ್ತಾರೆ. ಯಾಕಂದ್ರೆ ITI ಕಲ್ತ್ರೆ ರೈಲ್ವೇದಲ್ಲಿ ಜಾಬು ಸ್ವಲ್ಪ ಈಸಿ ಆಗ್ತಾವೆ. ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ITI ಕೇಳ್ತಾರೆ, ಟ್ರೇಡ್ ಕೇಳ್ತಾರೆ. ಏನಾಯಿತು, ಇದು 18 ಆಯಿತು. ಇವರು ಏನಾಯಿತು, SSLC ಆದಮೇಲೆ ಓದಕ್ಕೆ ಕುಂತಾರೆ ಅವರು. ಮತ್ತು ಆಮೇಲೆ ಒಂದು ಡಿಗ್ರಿ ಏನೋ ಹಚ್ತಾರೆ. ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ 21 ಅಂತ ತಿಳ್ಕೊರಿ. 21 ಅಂದ್ರೆ ಇಲ್ಲಿ ಆಲ್ರೆಡಿ 16 ಆಯಿತು, ಇಲ್ಲಿ 2, ಇಲ್ಲಿ +3 ಅಂದ್ರೆ 5 ಇಯರ್ಸ್ ಆಯಿತು. ಆಲ್ರೆಡಿ ಅವರು ಕಾಂಪಿಟೇಟಿವ್ ಪ್ರಿಪರೇಷನ್ ಮಾಡಕತ್ತೆ ಎಷ್ಟಾಯ್ತು, 5 ಇಯರ್ಸ್ ಆಯಿತು. ಎಷ್ಟು? 5 ಇಯರ್ಸ್. ಬಟ್ ನಾವು ಕರ್ನಾಟಕದವರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅವರು, ವಿತಿನ್ 1 or 2 ಇಯರ್ಸ್, ವಿತಿನ್ 23 ಇಯರ್ಸ್ ಆಗೋದ್ರಾಗ ದೇ ವಿಲ್ ಗೆಟ್ ಸೆಂಟ್ರಲ್ ಗೋರ್ಮೆಂಟ್ ಜಾಬ್. ನೀವು ನೋಡ್ರಿ, ಯಾವುದಾಗ ಕೇಂದ್ರ ಸರ್ಕಾರದ ನೌಕರಿಗಳಿರ್ಬೋದು, ಅಲ್ಲಿ 23-24 ವಯಸ್ಸಿನ ಹುಡುಗರು ಜಾಸ್ತಿ ಇರ್ತಾರೆ. ಅದು ಉತ್ತರ ಭಾರತೀಯವರಾಗಿರ್ತಾರೆ. ಒಂದು ವೇಳೆ ನಾವು ಕರ್ನಾಟಕದವ್ರು ಯಾರಾಗಿದ್ರೆ ಏನಿರ್ತೀವಿ, 27, 28, 30+. ಯಾಕಂದ್ರೆ ನಮ್ಮ ತಯಾರಿ ಸ್ಟಾರ್ಟ್ ಆಗೋದು ಆಮೇಲೆ. ಅದಕ್ಕೆ ನಾನೇನು ಹೇಳೋದು ಅಂದ್ರೆ, ನೀವು ಪ್ರಿಪ್ರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ, ಹಾರ್ಡ್ ವರ್ಕ್ ಮಾಡಿರಿ. ಅವಾಗ ಏನಾಗ್ತಾವೆ, ನಿಮ್ಗೆ ಗೋರ್ಮೆಂಟ್ ಜಾಬು ಒಲದು ಬರ್ತಾವೆ. ಇದಾಗಿತ್ತು ಬೇಸಿಕ್. ಇನ್ನು ನೀವು ನಿಮ್ಮ ಕನಸೇನು PSI ಆಗೋದು. PSI ಎಲಿಜಿಬಿಲಿಟಿ ಏನು, ಎನಿ ಡಿಗ್ರಿ. ಓಕೆ, ಎನಿ ಡಿಗ್ರಿ ಯಾವುದು, BA ಮಾಡಿರ್ತೀರಿ, BSc, BCom, BCA ಎಕ್ಸೆಟ್ರಾ. ಓಕೆ, ಬಟ್ ಇಲ್ಲೊಬ್ಬರು ಮೇನ್ ಕಾಂಪಿಟೇಟರ್ ಬರ್ತಾರೆ. ನಿಮಗೆ ಯಾರು ಬರ್ತಾರೆ? ಮೇನ್ ಕಾಂಪಿಟೇಟರ್. ಹೂ ಆರ್ ದೇ?
ದೇ ಆರ್ ಬಿ ಗ್ರಾಜ್ಯುಯೇಟ್. ಇವಾಗ ನೋಡ್ರಿ, ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ PSI ಪೋಸ್ಟಲ್ಲಿ, ASI ಅಲ್ಲಿ ಮತ್ತು ಯಾವುದೋ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ತಿರೋರು ಇವರೇ ಜಾಸ್ತಿ. ಯಾಕಂದ್ರೆ ಇಂಡಸ್ಟ್ರಿಯಲ್ಲೆಲ್ಲ ಕೊಲ್ಯಾಪ್ಸ್ ಆಗ್ತಾ ಇದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೂಮಲ್ಲಿದೆ, ಸಾಫ್ಟ್ವೇರ್ ಬೀಳ್ತಿದೆ, ಕಿತ್ತೊಗಿತಿದಾರ, ಭದ್ರತೆ ಇಲ್ಲ. ಹಾಗಾಗಿ ಏನು ಮಾಡ್ತಿದಾರ, ಸರ್ಕಾರ ನೌಕರಿ ಕಡೆ ಜಾಸ್ತಿ ವಾಲ್ತಿದಾರೆ. ಈ ಸರ್ಕಾರ ನೌಕರಿ ಅಂದ್ರೆ ಏನು, ಒಂದು ಸೆಕ್ಯೂರ್ಡ್ ಜಾಬು. ಸ್ಯಾಲ್ರಿ ಕೂಡ ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ 6th ಪೇ ಕಮಿಷನ್ ನಡೆದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ 7th ಪೇ ನಡೀತೈತೆ. ಈ 7th to 8th ಬರೋಕ್ಕೆ ಎಷ್ಟು ದಿನ ಬೇಕು? 8th ಪೇ ಕಮಿಷನ್ ಆಲ್ರೆಡಿ ಅನೌನ್ಸ್ ಆಗಿದೆ. 2026 ಜನವರಿ 1 ಲಾಗು ಹೋಗುತ್ತೆ. ಗ್ರೂಪ್ ಹಿಡಿದವ್ರು ಮಿನಿಮಮ್ ಎಷ್ಟು ಡ್ರಾ ಮಾಡ್ತಾ ಇದಾರೆ ಇವಾಗ? more than 35,000 in first salary. ಫಸ್ಟ್ ಸ್ಯಾಲ್ರಿನ more than 35 as per 7th ಪೇ ಕಮಿಷನ್. ಇನ್ನು 8th ಪೇ ಕಮಿಷನ್ ಬಂದ್ರೆ ಆಲ್ಮೋಸ್ಟ್ 50,000 ಮಟ್ಟ ಬಂದ್ಬಿಡ್ತಾವೆ. ಅವ್ರವ್ರ ಲೆವೆಲ್ ತಕ್ಕಂಗೆ ಇರ್ತಾವೆ. ಹಾಗಾಗಿ ನೀವು ಏನು ಡಿಗ್ರಿ ಹಚ್ಚಿರ್ತಿರಲ್ಲ, ಕ್ಲಾಸಿಗೆ ಅಟೆಂಡ್ ಮಾಡಿರಿ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಾಸ್ತಿ ಪ್ರಿಪ್ರೇಷನ್ ಮಾಡಿರಿ. ನೀವು ಇಲ್ಲಿ ರ್ಯಾಂಕ್ ಬಂದ್ರೆ ನಿಮ್ಗೆ ಯಾವುದಾದ್ರೂ ಪೋಸ್ಟ್ ಕೊಡ್ತಾರ? ಗೋಲ್ಡ್ ಮೆಡಲಿಸ್ಟ್ ಇದ್ರಿ? ಸಾಧ್ಯ ಇಲ್ಲ. ಯಾಕಂದ್ರೆ ನೇರ ನೇಮಕಾತಿ ಬೇಸ್ಡ್ ಆನ್ ಮಾರ್ಕ್ಸ್ ತೆಗೆದು ಬಿಟ್ಟಿದ್ದಾರೆ. ಯಾವುದೇ ಸರ್ಕಾರಿ ನೌಕರಿಯಲ್ಲಿ ನೇರ ನೇಮಕಾತಿ ಇಲ್ಲ. ಹಾಗಾಗಿ ನಿಮ್ಮ ಡಿಗ್ರಿ ಕ್ಲಾಸ್ನಲ್ಲಿರುವ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಫಸ್ಟ್ ಬೆಂಚ್ ಅಂದ್ರೆ ಫಸ್ಟ್ ರ್ಯಾಂಕು, ಲಾಸ್ಟ್ ರ್ಯಾಂಕು ಅಂದ್ರೆ ಲೋಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾನೆ, ಇವ ಹೈಯೆಸ್ಟ್ ತೊಗೊಂಡಿದ್ದಾನೆ. ದೇ ಬೋತ್ ಆರ್ ಅಪರಿಂಗ್ ಫಾರ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್, PSI ಎಕ್ಸಾಮ್. ಇವ ಲಾಸ್ಟ್ ಬೆಂಚ್ ನಾವು ಏನಾರ ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು 5 years ಬ್ಯಾಕ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಂದ್ರೆ ಫಸ್ಟ್ ಇವನ್ ಅಪಾಯಿಂಟ್ ಆಗೇ ಬಿಡ್ತಾನೆ. ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ಅಪಾಯಿಂಟ್ ಆಗೇ ಬಿಡ್ತಾನೆ. ಅದಕ್ಕೇನು ಹೇಳ್ತೀನಿ, ನಿಮ್ಮ ಅಕಾಡೆಮಿಕ್ ಯಾರೂ ನೋಡಂಗಿಲ್ಲ, ಬೇಸಿಕ್ ನಾಲೆಜ್ ಇದ್ರೆ ಸಾಕು. ಇವು ಫಸ್ಟ್ ಇದ್ದಾವ ಏನು ಮಾಡ್ತಾನೆ, ಬುಕ್ಕನ್ನ ಓದಿರ್ತಾನ. ಬರೇ ಎಕ್ಸಾಮಲ್ಲಿ ಟಾಪ್ ಬರಬೇಕು, ಟಾಪ್ ಬರ್ತಾನೆ. ಆದ್ರೆ ಈ ಹುದ್ದೆ ಅವನಿಗೆ ಹಿಡಿಯೋಕ್ಕಾಗಿಲ್ಲ. ಇಟ್ಸ್ ಜಸ್ಟ್ ಆನ್ ಎಕ್ಸಾಂಪಲ್. PSI ಅನ್ನೋದು ಕೇವಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದು ಬೇಕಾದಷ್ಟು ಪೋಸ್ಟ್ಗಳು ಇರ್ಬೋದು. ಎಕ್ಸಾಂಪಲ್ ಪರ್ಪೋಸ್, ಯಾಕಂದ್ರೆ ಮೋಸ್ಟ್ ಪಾಪ್ಯುಲರ್ ಕೆಟಗರಿ ಪೋಸ್ಟ್ ಇದು ನಮ್ಮ ಕರ್ನಾಟಕದಲ್ಲಿ, ಅದಕ್ಕಂತ ಹೇಳ್ತಾರೆ. ಇವು ಫಸ್ಟ್ ರ್ಯಾಂಕ್ ಬಂದಾಗ ಏನು ಮಾಡ್ತಾನೆ, ಈ ಪೋಸ್ಟ್ ಕ್ಯಾಚ್ ಮಾಡ್ಬೇಕಂದ್ರೆ +5 years ತೋರ್ತಾನೆ. ಅಷ್ಟರಾದ್ರೆ ಏಜ್ ಕೊಲ್ಯಾಪ್ಸ್ ಆಗ್ಬಿಡೋದು. ಯಾವುದು FD SD ಯಾವ್ದಾರ ಸಿಗುತ್ತೆ. ಹಾಗೆ ಮಾಡಬೇಡ್ರಿ. ಪ್ರಿಪ್ರೇಷನ್ ಈ ಬೇಸಲ್ಲಿ ಇದಕ್ಕಿಂತ ಮುಂಚಿನ ಸ್ಟಾರ್ಟ್ ಮಾಡಿದ್ರೆ ನೀವು ಡಿಗ್ರಿ ಮುಗಿದ್ರಾಗ ನಿಮ್ಗೆ ಏನಾಗುತ್ತೆ, ಜಾಬ್ ಕನ್ಫರ್ಮ್ ಆಗುತ್ತೆ. ಈಗಿಂದ ದುನಿಯಾ ಯಾವುದು, ಮೊಬೈಲಲ್ಲಿ ಎಲ್ಲ ಥರ ಮಾಹಿತಿಗಳು ಇರ್ತಾವೆ. ನೀವು ಏನು ಓದಬೇಕು, ಹೆಂಗೆ ಓದಬೇಕು, ಏನು ಮಾಡಿದ್ರೆ ಸರಿ ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ಆದರೂ ಕೂಡ ನಮಗೆ ಯಾವ್ದು ಇಷ್ಟ ಆಕತಿ, ಹುಟ್ಟಿದ ಊರಿಗೆ ಬಿಟ್ಟು ಹೋದರ ಕಟ್ಟಿ ಬಡಿತಾರ, ಇಲ್ಲಾಂದ್ರ ನಾ ಡ್ರೈವರ್, ಇಂಥವು ಇಷ್ಟ ಆಗ್ತಾವ. ಯಾಕಂದ್ರೆ ನಿಮ್ಗೆ ಮುಂದಿನ ಜೀವನದ ಭದ್ರತೆ ಬಗ್ಗೆ ಚಿಂತೆ ಇಲ್ಲ. ಅಪ್ಪ ಅಮ್ಮ ತಂದು ಹಾಕಿರ್ತಾರ ಅಂತೇಳಿ ಬರೇ ಊಟ ಮಾಡಿರ್ತೀರಿ. ಹಾಗಾಗಿ ಪ್ರಿಪ್ರೇಷನ್ ವೆರಿ ಸ್ಟ್ರಾಂಗ್ ಮಾಡ್ರಿ. ಸ್ಟ್ರಾಂಗ್ ಮಾಡಿದ್ರ ಮುಂದಿನ ದಿನಮಾನದಾಗ ನಿಮಗೂ ಗೌರ್ಮೆಂಟ್ ನೌಕರಿ ಸಿಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಕಿಳೆಗಾಂವ್. ಯಾವುದು? ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಕಿಳೆಗಾಂವ್. ಅಲ್ಲಿ ಒಬ್ಬ ತರುಣ 26 ವರ್ಷನವ ಏನು ಮಾಡಿದಾನ, 10 ಗೌರ್ಮೆಂಟ್ ಜಾಬ್ ಪಡೆದಿದ್ದಾನ. 10 ಗೌರ್ಮೆಂಟ್ ಜಾಬ್ 26ನೇ ವಯಸ್ಸಿನಲ್ಲಿ. ಅವನ ಹೆಸರೇನು, ಸಂಗಮೇಶ್ ನಾಗಗೋಳ ಅಂತೇಳಿ. ಅವ್ರ ತಂದೆ ಏನು ಮಾಡ್ತಾರೆ, ಕೂಲಿ ಕಾರ್ಮಿಕರು. 10 ಗೌರ್ಮೆಂಟ್ ಜಾಬ್ ಯಾವ್ಯಾವ ಪಡೆದಿದ್ದಾನ ಅಂದ್ರೆ SDA, FDA, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, KS ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದಾನಂತ, ಮೇನ್ಸ್ ವೇಟ್ ಮಾಡ್ತಾ ಇದ್ದಾನ. PSI ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೈತಿ. ಈ ಥರ ನಾನಾ 10 ಪೋಸ್ಟ್ಗಳನ್ನು ಪಡೆದಿದ್ದಾನೆ. PCನೂ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಕ್ಲಿಯರ್ ಮಾಡಿದ್ದಾನೆ. ಇವನೇನು ಸುಖ ಸುಮ್ಮನೆ ಕ್ಲಿಯರ್ ಮಾಡಲಿಲ್ಲ. ಅವ್ರು ಕ್ಲಿಯರ್ ಮಾಡಲು ಪಟ್ಟ ಶ್ರಮ ಜಾಸ್ತಿ ಇರ್ತೈತಿ. ಏನಿರ್ತೈತಿ? ಶ್ರಮ ಜಾಸ್ತಿ ಇರ್ತೈತಿ.
ಅವ ಎದುರಿಸಿರೋ ಎಕ್ಸಾಮ್ ಹೆಂಗೆ ಕ್ಲಿಯರ್ ಮಾಡಿರ್ತಾನಂದ್ರೆ ಎಕ್ಸಾಮ್ ಟಫ್ ಐತೆ ಅಂತ ಅಂದಿರಂಗಿಲ್ಲ, ಅವ್ನ ಪ್ರಿಪ್ರೇಷನ್ ಲೋ ಆಗಿರ್ತೈತೆ ಅಂತ ಮಾಡಿರ್ತಾನ. ಹಾಗಾಗಿ ಯಾವುದೇ ಎಕ್ಸಾಮ್ಗಳು ಟಫ್ ಇರೋಂಗಿಲ್ಲ, ನಿಮ್ಮ ಪ್ರಿಪ್ರೇಷನ್ ಲೋ ಇರ್ತೈತಿ. ನೀವು ಲಿಸ್ಟಿಂದ ಹೊರಗಡೆ ಬಂದಿರಿ ಅಂದ್ರೆ ನೀವು ಪ್ರಿಪ್ರೇಷನ್ ಕಡಿಮೆ ಮಾಡಿರಿ ಅಂತ ಅಷ್ಟೇ ಹೊರತು ಅದು ಟಫ್ ಇತ್ತಂತಲ್ಲ. ಯಾಕಂದ್ರೆ ನಿಮ್ಗೆ ಟಫ್ ಇದ್ದು ಕ್ವಶನ್ ಪೇಪರ್ ನಿಮ್ಮ ಫ್ರೆಂಡಿಗೂ ನಿಮ್ಮ ಕಾಂಪಿಟೇಟರ್ಗೂ ಟಫ್ ಇರ್ತೈತಿ, ಬಟ್ ಅವನು ನಿಮ್ಗಿಂತ ಜಾಸ್ತಿ ಪ್ರಿಪ್ರೇಷನ್ ಮಾಡಿದಾನೆ. ಹಾಗಾಗಿ ಅವೇನು ಮಾಡ್ದ, ಆ ಲಿಸ್ಟಲ್ಲಿ ತನ್ನ ಹೆಸರು ಬರೋಂಗೆ ಮಾಡ್ದ. ಬಟ್ ನೀವೇನು ಮಾಡಿದ್ರಿ, ಅದು ಟಫ್ ಐತೆ ಅಂತ ಹೇಳ್ಕೊಂಬಂದು ಮತ್ತೆ ಸುಮ್ಮನೆ ಹಾಕೊಂಡ್ರಿ. ಅದಕ್ಕೆ ಓದು ನಿತ್ಯ ನಿರಂತರವಾಗಿರಬೇಕು. ಇನ್ನೊಂದು ಏನಪ್ಪ ಅಂದ್ರೆ ಒಳ್ಳೆಯ ಆಲೋಚನೆ ಇರಬೇಕು, ಆತ್ಮವಿಶ್ವಾಸ, ಶಿಸ್ತು, ಪರಿಶ್ರಮ. ಶಿಸ್ತು, ಪರಿಶ್ರಮ, ಆತ್ಮವಿಶ್ವಾಸ ನಿಮ್ಮನ್ನು ಕೊನೆಯವರೆಗೂ ಕರ್ಕೊಂಡು ಹೋಗ್ತೈತಿ. ಹಾಗಾಗಿ ನೀವು ಪ್ರತಿದಿನ ಓದಿದ್ರೆ ನಿಮ್ಮ ಕನಸಿನ ಕಡೆ, ಜಯದ ಕಡೆ ಒಂದು ಹೆಜ್ಜೆ ಮುಂದಿಡ್ತೀರಿ. ಇಲ್ಲಾಂದ್ರೆ ಪರೀಕ್ಷೆ ಕಠಿಣ ಆಕತಿ, ನಿಮ್ಗೆ ತಯಾರಿ ಕಡಿಮೆ ಅನಿಸ್ತೈತಿ. ಯಾವಾಗಲೂ ಪರೀಕ್ಷೆ ಕಠಿಣವಲ್ಲ, ತಯಾರಿ ಕಡಿಮೆ ಇರ್ತೈತಿ. ಹಾಗಾಗಿ ನೋಡ್ರಿ, ಈ ಬೋರ್ಡ್ನಾಗ ಏನು ಇಲ್ಲ, ಇವತ್ತು ಹೈಟ್ ಐತಿ, ಅದ್ರ ಬೋರ್ಡಾಗ ನೀವೇ ಬರಿಬೇಕು. ನಿಮಗೊಂದು ಲಾಸ್ಟ್ ಜೀವನದ ವೃತ್ತ ಅಂತ ಹೇಳಿ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾರೆ. ನಿಮ್ಮ ಲೈಫು ಒಂದು ಮಿಚ್ಚುಣಿಕೆ ಥರ, ಸ್ಟೇರ್ ಕೇಸ್ ಥರ. ಏನು ಸ್ಟೇರ್ ಕೇಸ್ ಥರ, ಪ್ರತಿಯೊಂದು ಮಿಚ್ಚುಣಿಕೆ ಸ್ಟೇರ್ ಕೇಸ್ ಹಲ್ಲುಗಳೇನು ನಿಮ್ಮ ಪ್ರತಿಯೊಂದು ವರ್ಷಗಳಿದ್ದಂಗೆ, ನಿಮ್ಮ ಜೀವನದ ಪ್ರತಿಯೊಂದು ವರ್ಷಗಳಿದ್ದಂಗೆ. ನೀವು 25 ಅನ್ನೋದ್ರಾಗ ಏನು ಮಾಡಬೇಕು, ನೀವು ಗೌರ್ಮೆಂಟ್ ಜಾಬ್ ಹಿಡಿದು ಬಿಡಬೇಕು. ಒಂದು ವೇಳೆ ಹಿಡಿಲಿಲ್ಲ ಅಂತಂದ್ರೆ ಒಂದು ಸ್ಟೇರ್ ಕೇಸ್ ಏನಾಯ್ತು, ಸ್ಕಿಪ್ ಆಯಿತು. ಅವಾಗ ಏನಾಗುತ್ತೆ, ನಿಮ್ಗೆ ಸ್ಟೇರ್ ಕೇಸ್ನಾಗ ಒಂದು ಹಲ್ಲು ಸ್ಕಿಪ್ ಆದ್ರೆ ಆ್ಯಕ್ಚುಲಿ ನೀವು ಇಲ್ಲಿ ಇರ್ಬೇಕಿತ್ತು, ವಾಪಸ್ ಇಲ್ಲಿ ಬಂದಿರ್ತೀರಿ. ಈ ಜೀವನದಾಗ ಇದು ಒಂದು ಹೆಜ್ಜೆ ಅಷ್ಟ ತಪ್ಪಿಡ್ಲಿಲ್ಲ, ನೀವು ಮುಂದೆ ಬರುವಂತ 75 ಹೆಜ್ಜೆಗಳು ಕೂಡ ತಪ್ಪಿಟ್ರಿ. ಯಾಕಂದ್ರ ಒಂದು ಹೆಜ್ಜೆ ಹಿಂದ್ಗಡೆ ಬಂದ್ರಿ. ಅಂದ್ರೆ ಒಂದು ಹೆಜ್ಜೆ ಅಂದ್ರೆ ಏನು, 1 ವರ್ಷ. ಒಂದು ಹೆಜ್ಜೆ ಅಂದ್ರೆ 1 ವರ್ಷ ನಿಮ್ದು ಲಾಸ್ ಆಗತ್ತ. ಹಂಗಾಗಿ ಪ್ರತಿ ಹೆಜ್ಜೆನ ಎಚ್ಚರಿಕೆಯಿಂದ ಇಡ್ರಿ. ಯಾವ ಹೆಜ್ಜೆನೂ ಸ್ಲಿಪ್ ಆಗಿ ವಾಪಸ್ ಬರೋ ಥರ ನೋಡ್ಕೋಬೇಡ್ರಿ. ಹಾಗಾಗಿ ಓದನ್ನೋದೇನು ನಿರಂತರ ಕಠಿಣ ಪರಿಶ್ರಮದಿಂದ ಕೂಡಿರ್ತೈತಿ. ಯಾರಿಗೂ ಸುಖ ಸುಮ್ಮನೆ ಬಂದಿಲ್ಲ. ಕೆಲವೊಂದಿಷ್ಟು ನಿಯಮಗಳಲ್ಲಿ CG ಗೌಂಡ್ ಅಂದ್ರೆ ಕಾಂಪೆನ್ಸೇಟರಿ ಗೌಂಡ್ ಆ ಥರ ಈ ಥರ ಕೆಲವೊಂದಿಷ್ಟು ಮಂದಿ ಜಾಬ್ ಹಿಡಿದಿರ್ತಾರೆ. ಆದ್ರೆ ಪರಿಶ್ರಮದಿಂದ ಜಾಬ್ ಹಿಡಿದವರು ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ನಿಮ್ಮ ಓದು ನಿತ್ಯ ನಿರಂತರ ಇರಲಿ. ಆಲ್ರೆಡಿ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ, ಸೈನ್ಸ್ ಕ್ಲಾಸ್ ತೊಗೊಂಡಿದ್ದೀನಿ, ಜನರಲ್ ಸೈನ್ಸ್ ಕ್ಲಾಸ್ ತೊಗೊತಿದ್ದೀನಿ, ವಿಜ್ಞಾನ, ಮತ್ತು ಇವಾಗ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಅವಕಾಶ ಸಿಕ್ಕಾಗೆಲ್ಲ ಒಳ್ಳೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬು ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿರಿ. ವಾರಕ್ಕೊಂದು ಸಲ ಈ ಥರ ಮೆಸೇಜ್ ಕೊಡುವಂಥ ವಿಡಿಯೋಗಳನ್ನು ಹಾಕ್ತೀನಿ. ಇನ್ನು 6 ದಿನಗಳು ಓದಿನ ಬಗ್ಗೆ ನಿರಂತರವಾಗಿ ನಮ್ಮ ಪ್ರಯಾಣ ಮುಂದುವರಿಯಲಿ. ಓಕೆ, ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.